ಇವತ್ತು ನಾವು ಗೊಂಜಾಳದ ಔಷಧ ಜೈವಿಕ ಗೊಬ್ಬರದಂಥ ಮೆಟ್ರಾಜಿಯಮನ್ನು ತಿಪ್ಪಿ ಗೊಬ್ಬರದಾಗ ಕಳಿಸಿ ಮಲ್ಟಿಪಲ್ ಮಾಡ್ಕೊಳಕತ್ತದ ಇದು. ಅದಕ್ಕೆ ಒಂದು 5ರಿಂದ 6 ಚೀಲ ಆಗುವಷ್ಟು ತಿಪ್ಪಿ ಗೊಬ್ಬರ ಚಲೋ ಪೈಕಿ ಕಳ್ತಂಥ ತಿಪ್ಪಿ ಗೊಬ್ಬರ ತೊಗೋಬೇಕು. 5 ಚೀಲ ಆಗುವಷ್ಟು ತಿಪ್ಪಿ ಗೊಬ್ಬರದಾಗ 1-2 ಕಿಲೋ ಆಗುವಷ್ಟು ಮೆಟ್ರಾಜಿಯಮ್ ಕೂಡಿಸಿ ಅದನ್ನು ಮಲ್ಟಿಪಲ್ ಮಾಡ್ಕೋಬೇಕು. ಒಂದು 5ರಿಂದ 6, 7 ದಿನ ಇಟ್ಟರೆ 2 kg ಹಾಕಿದ್ದು ಎಷ್ಟು ತಿಪ್ಪಿ ಗೊಬ್ಬರ ತೊಗೊಂತಾರೋ ಅಷ್ಟು ಮಲ್ಟಿಪಲ್ ಆಗ್ತೈತಿ. ಈ ಥರ ಕರೆಕ್ಟಾಗಿ ಕಳ್ತಂಥ ತಿಪ್ಪಿ ಗೊಬ್ಬರ ತೊಗೋಬೇಕಾಗ್ತೈತಿ. ಇದರೊಳಗೆ ನಾವೇನು ಮಾಡಬೇಕು, 2 kg ಮೆಟ್ರಾಜಿಯಮ್ ಕೊಡಬೇಕು. ಈ ಥರ ಮ್ಯಾಲೆಲ್ಲ ಚೆಲ್ಕೊಂಡು ಅದನ್ನು ಕೂಡಿಸ್ಬೇಕಾಗ್ತೈತಿ. ನಮಗೆ ಮೆಟ್ರಾಜಿಯಮ್ ಸಿಕ್ಕಿದ್ದಿಲ್ಲಪ್ಪ ಅಂದ್ರೆ ಸಂಕೇಶ್ವರದ ಕೃಷಿ ಸಂಶೋಧನಾ ಕೇಂದ್ರ ಹತ್ತಿರ ಅಲ್ಲಿ ಹೋಗಿ ನಾವು SS ನುಲಿ ಸರ್ ಕಡೆ ತೊಗೊಂಬಂದಿದ್ದೀವಿ. ಅದನ್ನು ಅಲ್ಲಿ ನಾವು ಡೈರೆಕ್ಟ್ ಹೋದಾಗ 200 ರೂಪಾಯಿ kg ಸಿಕ್ಕಿತ್ತು ನಮ್ಗೆ. ಈಗ ಇದ್ರ ಮೇಲೆ 2 kg ಹಾಕ್ಕೊಂಡಿದ್ದೀವಿ. ಹಾಕ್ಕೊಂಡು ಅದನ್ನೆಲ್ಲ ನೀಟಾಗಿ ಕಲಿಸ್ಕೋಬೇಕು. ಒಳಗೆ ಎಲ್ಲಿಯೂ ಕಾಣಲಾರ್ದಂಗೆ ಪೌಡ್ರೆಲ್ಲ ತಿಪ್ಪಿ ಗೊಬ್ಬರದಾಗ ಕಲಿಸ್ಕೋಬೇಕಾಗತ್ತೆ. ಈ ಮೆಟ್ರಾಜಿಯಮ್ನ ಯಾವ ಟೈಮ್ನಾಗ ಯೂಸ್ ಮಾಡ್ಬೇಕಂದ್ರೆ, ಈಗ ಫೆಬ್ರವರಿ ಹಿಡ್ಕೊಂಡು ಮುಂಗಾರು ಮಳೆ ಯಾವಾಗ ಪೈಲ ಮಳೆ ಬೀಳ್ತಾವೆ ಆಡು ಮಳೆ ಬಿದ್ದಾಗ ಅವಾಗ ಡ್ವಾಣಿ ಹೊಳದ ಪ್ರಾರಂಭಿಕ ಹಂತ ಇರ್ತೈತೆ. ಅವಾಗ ಬೆಳೆದಿರ್ತಾವೆ ಮೊಟ್ಟೆನ ಹೊರಗೆ ಒಂದು ಕಿಶಿಂದ. ಆ ಟೈಮ್ನಾಗಿಂದ್ರೆ ನಾವು ಇದನ್ನು ಕಬ್ಬಿನಾಗ ಸಾಲಿನಾಗ ಉಕ್ಕೋದಾಗಲಿ ಅಥವಾ ನೀರಿನಾಗ ಬಿಡೋದಾಗಲಿ, ಇಲ್ಲ ಹಿಂಗೆ ತಿಪ್ಪಿ ಗೊಬ್ಬರ ಕಲಿಸ್ಕೊಂಡ್ರೆ ಒಳಗೆ ಸಾಲಿನಾಗ ಹಾಕಿ 3-4 ಮುಚ್ಚಿ ಬೋದೇರಿಸುವಾಗಲಿ ಲವಣಿ ಮಾಡುವಾಗಲಿ ಯಾವಾಗಾರೆ ಒಂದು ಟೈಮ ಇದನ್ನ ಮಣ್ಣಾಗ ಒಕ್ಕೋಬೇಕಾಗ್ತೈತಿ. ಈ ರಸಗೊಬ್ಬರ ಯೂಸ್ ಮಾಡೋಕ್ಕಿಂತ 1 ವಾರ ಮೊದಲು ಹಾಕಬೇಕು. ಇಲ್ಲ ಇದನ್ನು ಹಾಕಿದ್ದ 1 ವಾರ ನಂತರ ರಸಗೊಬ್ಬರ ನಾವು ಯೂಸ್ ಮಾಡಬೇಕು. ಇಲ್ಲಾಂತಂದರೆ ಇವೆಲ್ಲ ಉಪಯೋಗ ಬರೋದಿಲ್ಲ. ಇದಷ್ಟೆಲ್ಲ ಯಾವುದೋ ಒಂದು ಸಾವಯವ ಜೈವಿಕ ಗೊಬ್ಬರ ಯೂಸ್ ಮಾಡುತ್ತೆ. ರಾಸಾಯನಿಕ ಗೊಬ್ಬರ ಯೂಸ್ ಮಾಡೋಕ್ಕಿಂತ ಮೊದಲು ಅಥವಾ ಯೂಸ್ ಮಾಡಿದ ನಂತರ 1 ವಾರ ಗ್ಯಾಪ್ ಇಡಬೇಕು, ಯಾವುದೋ ಜೈವಿಕ ಗೊಬ್ಬರ ಯೂಸ್ ಮಾಡಿದ್ರು. ಕಲಿಸ್ಕೊಂಡಿದ್ದ ಬೆಳೆ ಮಾಡೋತ್ನಾಗ ಇದನ್ನು ಸಾಲ್ಗತ್ತ ಒಗಿಬೇಕು. ಸಾಲ್ಗತ್ತ ಒಗೆದ ಮಣ್ಣಾಗ ಕುಡಿಸಿದ್ರೆ ರಿಸಲ್ಟ್ ಜಲ್ದಿ ಬರ್ತೈತಿ ಮತ್ತು ಚಲೋ ರಿಸಲ್ಟ್ ಬರ್ತೈತಿ. ಇಲ್ಲ ಕೊಳೆಕ ಬಿದ್ದು ಅಂದ್ರೆ ಅದನ್ನು ನೀರು ಹಾಯಿಸಿ ಮ್ಯಾಲೆ ಹೋಗೋದ್ರೆ ನಡೀತಿ. ಕಲಿಸ್ಕೊಂಡ ನಂತರ ಅದನ್ನು ನಾವು ನೆರಳಾಗಿಡ್ಬೇಕಾಗೈತಿ. ಗಿಡದ ನೆರಳಾಗಲಿ ಇಲ್ಲ ಶೆಡ್ನ ನೆರಳಾಗಲಿ ತಂಪಾದ ಜಾಗದಾಗ ಇಟ್ಕಿಸಿಂದ ಮ್ಯಾಗ ಗೋಣಿ ಚೀಲ ಅಥವಾ ರೌಂದಿ ತೆಂಗಿನ ಗರಿ ಹಚ್ಚಿ ನೀರು ಹೊಡ್ಕೊತ ಅದನ್ನು ಮಾಯ್ಶ್ಚರ್ ಮೇಂಟೈನ್ ಮಾಡ್ಬೇಕಾಗ್ತೈತಿ. ಸ್ವಲ್ಪ ತಂಪಿರ್ಬೇಕು.